ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಗ್ತಾ ಇದೆ. ಲಂಚ್ ಆದಮೇಲೆ ಮತ್ತೆ ಡಿನ್ನರ್ ಮೀಟಿಂಗ್ ಅಂತೆ. ಬ್ರೇಕ್ಫಾಸ್ಟ್ಗೆ ಏನು ತಿಂದರು? ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಇಡ್ಲಿ ತಿಂದರು, ವಡೆ ತಿಂದರು, ಬೋಂಡಾ ತಿಂದರು, ಚಟ್ನಿ ತಿಂದರು. ಬಹಳ ಚೆನ್ನಾಗಿತ್ತು ತಿಂಡಿ. ಆಯಿತು. ಅಲ್ಲಿಂದ ಆದಮೇಲೆ ಸಿದ್ದರಾಮಯ್ಯನವ್ರನ್ನ ಕರೆಯಲ್ವಾ ಡಿ ಕೆ ಶಿವಕುಮಾರ್ ಅವರು? ಕರೀತಾರಂತೆ. ಕರೆದಿದ್ರು ಅವತ್ತು, ಇವತ್ತು ಕರೆದಿಲ್ಲ, ಇವತ್ತು ನನಗೆ ಹೇಳಲಿಲ್ಲ. ಇವತ್ತೇನಾದರೂ ಕರೆದ್ರೆ ನಾನು ಹೋಗ್ತೀನಿ. ಸರಿ, ಕರೆದ್ರು, ಬನ್ನಿ, ಅದು ಫಂಕ್ಷನಲ್ಲಿ ಕರೆದ್ರು, ಇವತ್ತು ಬನ್ನಿ ನಮ್ಮ ಮನೆಗೆ ಮಂಗಳವಾರ ಬ್ರೇಕ್ಫಾಸ್ಟ್ಗೆ ಬರಬೇಕು ನೀವು. ಆಯಿತು, ಏನು ಮಾಡಿಸ್ತೀಯಾ ಮಂಗಳವಾರ ನೀನು ನಿಮ್ಮ ಮನೆಯಲ್ಲಿ? ನಾಟಿ ಕೋಳಿ ಇದೆ ಸ್ವಾಮಿ, ಪ್ಯೂರ್ ನಾಟಿ ಕೋಳಿ ಸಾರು ಮಾಡಿಸ್ತೀನಿ, ಇಡ್ಲಿ ಮಾಡಿಸ್ಬಿಡ್ತೀನಿ, ಹೆಂಡತಿ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸರಿ, ಬಂದರು. ಭಾಳ ಚೆನ್ನಾಗಿತ್ತಪ್ಪ ತಿಂಡಿ, ಅದ್ಭುತವಾಗಿತ್ತು ತಿಂಡಿ. ನಾವಿಬ್ಬರು ಬ್ರದರ್ಸ್ ಥರ ಇದ್ದೀವಿ. ಏನು ಮತ್ತು ಇದೆಲ್ಲ ಸಿ ಎಮ್ ಕುರ್ಚಿತ್ತು ಅದೆಲ್ಲ ಏನು ಸ್ವಾಮಿ ಅಂತ ಕೇಳಿದ್ರೆ, ಅದೆಲ್ಲ ನಿಮ್ಗಳ ಸೃಷ್ಟಿ ರೀ, ನಿಮ್ಗೇನು ಕೆಲಸ ಇಲ್ವಲ್ಲ ಮಾಡೋಕ್ಕೆ, ನೀವುಗಳು ಸೃಷ್ಟಿ ಮಾಡಿದ್ದೀರಾ, ಅದರಂತೆ ನಡೀತಾ ಇದೆ ಇಲ್ಲಿ. ಆಯ್ತು ಸ್ವಾಮಿ, ಈಗ ಎಲ್ಲ ಬ್ರದರ್ಸ್ ಆಯಿತು, ಒಟ್ಟಿಗೆ ತಿಂದಿದ್ದಾಯಿತು, ಪ್ರೆಸ್ ಮೀಟ್ ಮಾಡಿದ್ದಾಯಿತು. ಸರಿ, ಈಗ ಕೇಳಿದ್ರೆ ವೇಣುಗೋಪಾಲ್ ಬಂದರು ಅಂತ ಹೇಳಿ ಮಂಗಳೂರು. ಅಲ್ಲೇನು ಅಂತ ಹೇಳಿದ್ರೆ, ಅಲ್ಲಿ ಇವತ್ತಿರೋದೇನು ಅಂದರೆ ಲಂಚ್ ಮೀಟಿಂಗ್. ಇವತ್ತು ಮಧ್ಯಾಹ್ನದ ಭೋಜನವನ್ನು ಸವಿಯುತ್ತಾ ಸಿದ್ದರಾಮಯ್ಯನವರು ಹಾಗೂ ವೇಣುಗೋಪಾಲ್ ಅವರು ಚರ್ಚೆ. ಅದಾದ ಮೇಲೆ ಚರ್ಚೆ. ಇಲ್ಲಿ ಕೋಳಿ ಆಯಿತು, ಅಲ್ಲಿ ಮೀನು, ಇದು ಸಮುದ್ರ ಖಾದ್ಯಗಳು, ಸಾಗರ ಖಾದ್ಯಗಳು, ಮೀನು, ಆನಂತರ ಸೀಗಿಡಿ, ಇತರೆ ನಮಗೆ ಗೊತ್ತಿಲ್ಲ ಅದ್ರ ಮೆನುಗಳು ಏನೇನಿತ್ತು ಅಂಥೇಳಿ. ಸೊ ಇದಾದ ಮೇಲೆ ಏನಂತ ಅಂತ ಹೇಳಿದ್ರೆ, ದಲಿತ ಸಚಿವರುಗಳು ಸಿಟ್ಟಾಗ್ಬಿಟ್ಟಿದ್ದಾರೆ, ಅಹಿಂದ ಕಡೆಯವರು ಸಿಟ್ಟಾಗ್ಬಿಟ್ಟಿದ್ದಾರೆ. ಇವರೆಲ್ಲ ರಾತ್ರಿ ಡಿನ್ನರ್ಗೆ ಸೇರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸರಿ, ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಯಿತು, ಆಮೇಲೆ ಇದ್ರ ಮಧ್ಯದಲ್ಲಿ ಡಿನ್ನರ್. ಅಲ್ಲೊಂದಾಗಬೇಕು, ಅಸಮಾಧಾನಿತರನ್ನು ಶಮನ ಮಾಡಬೇಕು ನಾವು ಅಂತ. ಇದರ ಮಧ್ಯೆ ಡಿ ಕೆ ಒಂದು ಕಡೆ, ಇದ್ರ ಮಧ್ಯೆ ಇದಾದ ಮೇಲೆ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಸಿದ್ದರಾಮಯ್ಯನವರು ಹಿಂದೆ ನಿಂತ್ಕೊಂಡು ಪೂರ್ಣಾವಧಿ ಸಿದ್ದು ಪೂರ್ಣಾವಧಿ ಸಿದ್ದು, ಇವರಿವರೇ ಕೂಗೋದು, ಇವರಿವರೇ ಕಿರ್ಚಾಡೋದು, ಇವರಿವ್ರದೇ ಗುಂಪುಗಳು, ಇವರಿವ್ರದೇ ರಾಜಿ, ಇವರಿವ್ರದೇ ಸಂಧಾನ, ಇವರಿವರೇ ಬ್ರದರ್ಸ್ ಅನ್ನೋದು, ಇವರಿವರೇ ಇಡ್ಲಿ ತಿನ್ನೋದು, ಇವರಿವರೇ ನಾಟಿ ಕೋಳಿ ಸಾರು ತಿಂದೆ ಅಂತ ಹೇಳೋದು. ಸೊ ಓವರಾಲ್ ಯಾವ ಕಡೆಗೆ ಹೋಗ್ತಾ ಇದೆ ಇಡೀ ವಿಚಾರಗಳು? ನಾಯಕರುಗಳಾದವರು ಈ ಥರ ಯಾರಾದರೂ ಹಿಂಗೆ ಕಿರ್ಚಿದ್ರೆ, ಕೂಗಾಡಿದ್ರೆ, ಕೈ ಮೇಲೆ ಎತ್ತಿಬಿಟ್ರೆ, ಸಿದ್ದು ಡಿ ಕೆ ಅಂತಬಿಟ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲರೂ. ಇದೆಲ್ಲ ಮಾತಾಡೋ ಥರ ಅಲ್ಲ. ಸಮಾಜದಲ್ಲಿ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟದೆ ಬೇರೆ ಥರ ಮೆಸೇಜ್ ಹೋಗುತ್ತೆ. ಯಾಕೆ ಯಾರು ಬಾಯಿ ಮುಚ್ಚಿಸ್ತಾ ಇಲ್ಲ? ಅಥವಾ ಇದನ್ನು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇವರು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ನಿಮಗೆ ಒಂದು ಡಿಬೇಟ್ಗೆ. ಉತ್ಕರ್ಷ್ ಇದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಉತ್ಕರ್ಷ್ ಡಿಬೇಟ್ಗೆ. ಇನ್ನೊಂದು ಕಡೆ ಸಿ ಕೆ ಮಹೇಂದ್ರ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ಮೈಸೂರಿಂದ ಜಾಯ್ನ್ ಆಗಿದ್ದಾರೆ ನಮ್ಮನ್ನ. ಸ್ವಾಗತ ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಏನಿದು ಉತ್ಕರ್ಷ್? ಈಗ ಸರ್ಕಾರ ಹೇಳಿದ್ರು, ಈಗ ನಮಗೆ ಇಂಥ ವಿಚಾರದಲ್ಲಿ ಗುಂಪು ಮಾತುಗಳು ಕೇಳಬೇಕು, ಇಲ್ಲ ಈ ನಾಯಕರ ಮಾತು ಕೇಳಬೇಕು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಬ್ಬರ ಮೇಲೆ ಇಡ್ಲಿ, ಅವ್ರ ಮೇಲೆ ನಾಟಿ ಕೋಳಿ ಸಾರು, ಒಬ್ಬರ ಮೇಲೆ ವಡೆ, ಚಟ್ನಿ, ಸಾಂಬಾರು ಚೆನ್ನಾಗಿತ್ತು, ಬ್ರದರ್ಸು, ಇದೆಲ್ಲ ನಿಮ್ಗಳ ಸೃಷ್ಟಿ. ನೀವೇ ಅಲ್ವೇನಪ್ಪ ಗುಂಪು ಅಂತ ಮಾತಾಡ್ತಿರೋದು? ನಮ್ಮಲ್ಲ ಥರದ ಗುಂಪುಗಳೇ ಇಲ್ಲ, ಬರೀ ಕಾಂಗ್ರೆಸ್ ಗುಂಪು, 138 ಶಾಸಕರು, 140 ಶಾಸಕರು, ಎಲ್ಲರೂ ನಮ್ಮವರೇ. ಸರ್ ನೋಡಿ, ಈಗ ಒಂದು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ಸರ್ಕಾರದ ಇಡೀ ವ್ಯವಸ್ಥೆ ಮತ್ತು ಸಮೂಹ ಸತ್ತೋಗಿದೆ. ಸೊ ಇನ್ನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು, ಇನ್ ಯಾರೇ ಮುಖ್ಯಮಂತ್ರಿ ಆದ್ರು, ಈ ಸರ್ಕಾರದ ವ್ಯವಸ್ಥೆಯನ್ನ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ದುರ್ದೈವದ ಸಂಗತಿ ಅಂತಂದ್ರೆ, ಒಬ್ಬ MLC ಐವನ್ ಸರ್ ಅಲ್ಲಿ ಒಳ್ಳೆ ಕಿರ್ಚ್ಕೊಂಡು, ಕೂಗಾಡ್ಕೊಂಡು, ಬೀದಿ ನಾಟಕ, ರಂಪಾಟ ಮಾಡಕ್ ಶುರು ಮಾಡಿದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಫಾಲೋವರ್ಸ್ ಡಿ ಕೆ ಅಂತ ಘೋಷಣೆ ಕೂಗುವಂತದ್ದು ತಪ್ಪನ್ನು ನಾವು ಹೇಳೋದಿಲ್ಲ, ಅವ್ರ ಫಾಲೋವರ್ಸ್ ಕೂಗ್ತಾರೆ. ಆದ್ರೆ ನಾವು ಹೇಳೋವಂಥದ್ದು, ಇವರು ಏನು ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರು ಸೃಷ್ಟಿ ಮಾಡ್ತಾರೆ ಅಂತ ಇವತ್ತು ಕೂಡ ಮಿಥುನ್ ರೈ ಮಂಗಳೂರಿನಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ರು. ಹಾಗಾದ್ರೆ ನಾವು ಮಾಡ್ತಾ ಇದ್ದೀವಿ, ಕಣ್ಣಕ್ಕೆ ಕಾಣಿಸ್ತಿದಲ್ಲ ಮಂಗಳೂರಿನಲ್ಲೇ ಇವ್ರು ಕೊಡ್ತಿರ್ತಕ್ಕಂಥ ಹೇಳಿಕೆಗಳು. ನಿನ್ನೆ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಟ್ರು. ಏನ್ ಹೇಳಿಕೆ ಕೊಟ್ರು? ರಾಜಕೀಯ ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಅಂತ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬಂದಿದೆ. ಇವತ್ತು ಇಲ್ಲಿ ಬಂದ್ಬಿಟ್ಟು ಮತ್ತೆ ಅಹಿಂದ ಸಂಘಟನೆ ಮಾಡ್ತಾರೆ, ಅಹಿಂದ ಮೀಟಿಂಗ್ ಮಾಡ್ತಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ ನಾವು ಮಾಡ್ತೀವಿ, ನನ್ನ ಶ್ರಮಕ್ಕೆ ಫಲ ಇದೆ ಅಂತ. ಈ ರೀತಿಯ ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರೊಂದಿಗೆ ಚೆನ್ನಾಗಿ ಹೋಗ್ಬಿಟ್ರೆ, ಅವ್ರ ಮನೆಗೆ ಹೋಗಿ ನಾಟಿ ಕೋಳಿ ಸಾರು, ಇಡ್ಲಿ ತಿಂದುಬಿಟ್ರೆ, ಅಹಿಂದ ನಾಯಕರಿಗೆ ಒಂದು ಅಭದ್ರತೆ ಶುರುವಾಗ್ಬಿಡುತ್ತಾ? ಏನು ನಡೀತಾ ಇದೆ ಇಲ್ಲಿ, ನಮ್ಮನ್ನು ಕೈ ಬಿಟ್ಬಿಡ್ತಾರೆ, ನಾವು ಇವ್ರು ಪರವಾಗಿದ್ವಿ, ನಮ್ಮ ಗತಿ ಏನು? ಆ ಥರದೊಂದು ಆತಂಕ, ಆ ಒಂದು ಅಭದ್ರತೆಯಲ್ಲಿ ಅವರಿದ್ದಾರಾ ಅಂತ.
ಅಲ್ಲ ಅಹಿಂದ ನಾಯಕರು ಸರ್ ಅವತ್ತಿಂದ ಕಾಂಗ್ರೆಸ್ ಇತಿಹಾಸ ತೆಗಿರಿ. ದೇವರಾಜ ಅರಸರಿಗೆ ಏನಾಯ್ತು, ಬಂಗಾರಪ್ಪನವ್ರಿಗೆ ಏನಾಯ್ತು, ಯಾವ ಅಹಿಂದ ನಾಯಕರನ್ನ ಗೌರವಯುತವಾಗಿ ನಡ್ಸ್ಕೊಂಡಿದ್ದಾರೆ ಇವರು. ದೇವರಾಜ ಅರಸರು ಕಾಂಗ್ರೆಸ್ ಕಿತ್ಕೊಂಡು ಹೋಗಿತ್ತು ಇಡೀ ದೇಶದಲ್ಲಿ, ಅಂತಹ ಮಹಾನ್ ವ್ಯಕ್ತಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದ್ರು. ಮಾತಾಡ್ತಿದ್ರಲ್ರಿ ಉತ್ಕರ್ಷ್ ನಾಯಕರ ವಿಚಾರ ಬಂದಿದ್ದಕ್ಕೆ ನಾನು ಆ ಇತಿಹಾಸದ ಅಂಶಗಳನ್ನು ಹೇಳಿದಂತದ್ದು. ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ವಿಚಾರ ಇರ್ತಕ್ಕಂಥದ್ದು ಅಷ್ಟೇ. ಅಭಿವೃದ್ಧಿ ಕೇಳೋ ಅಂತ ಮನಸ್ಥಿತಿನೇ ಇಲ್ಲ ಇವತ್ತಲ್ಲಿ. ಗದಗದಲ್ಲಿ ಪ್ರತಿಭಟನೆ ಮಾಡೋದು ಇಷ್ಟೆಲ್ಲ ಆಗ್ತೀನಿ ಸುಮ್ಮನೆ ಅಶೋಕ್ ಇದು ಸರಿ ಇಲ್ಲ, ಇದು ಹಂಗಲ್ಲ, ಇದು ಹಿಂಗಲ್ಲ. ವಿಜಯೇಂದ್ರ ಇವರೆಲ್ಲ ಇದರಲ್ಲೇ ಮುಳುಗಿದ್ದಾರೆ, ಮುಗಿದೋಯ್ತಲ್ಲಿಗೆ. ಹೋರಾಟಗಳ ಬಂಡುತನವನ್ನ ಪ್ರದರ್ಶನ ಮಾಡ್ತಕ್ಕಂಥ ಸರ್ಕಾರಕ್ಕೆ ಎಷ್ಟು ಹೇಳ್ತೀರಾ? ಹೇಳ್ತಾನೆ ಇದೀವಿ ನಾವು. 715 ಸಾವಾಗಿದೆ, ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ, ಇಂಡಸ್ಟ್ರಿಗಳು ಬಿಟ್ಟು ಹೋಗ್ತಾ ಇದೆ. ಇವತ್ತು ಸಂಪೂರ್ಣವಾಗಿ ವ್ಯವಸ್ಥೆ ಹದಗೆಟ್ಟಿದೆ. ಸರ್ಕಾರಿ ಶಾಲೆಗಳಲ್ಲಿ 441 ಶೌಚಾಲಯಗಳಿಲ್ಲ. ಇವತ್ತು ಅಭಿವೃದ್ಧಿನ ಹೇಳ, ಶಿಕ್ಷಣ ಇಲಾಖೆಯಲ್ಲಿ 80,000 ಹುದ್ದೆ ಖಾಲಿ ಇರ್ತಕ್ಕಂಥದ್ದು, ಆರೋಗ್ಯ ಇಲಾಖೆ 37,000, ಕಂದಾಯ ಇಲಾಖೆ 10,000, ಗ್ರಾಮೀಣ ಅಭಿವೃದ್ಧಿ 10,000, ಪರಿಷ್ಠಿತ ಜಾತಿ 10,000 ಹುದ್ದೆ ಇಲಾಖೆ